ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಆ್ಯಂಡ್ ಸುಮಾರಷ್ಟು ಕ್ಲಿಪ್ಪಿಂಗ್ಸ್ನ ನಾನು ಮಾರ್ನಿಂಗಿಂದನೇ ಕ್ಯಾಪ್ಚರ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಟೈಮ್ 3 ಗಂಟೆ ಆಗಿದೆ ಆಲ್ರೆಡಿ. ಮಾರ್ನಿಂಗಿಂದ ಒಂದು ಸ್ವಲ್ಪ ಗ್ಲಿಮ್ಸ್ನ ತೊಗೊಂಡಿದ್ದೀನಿ, ಆಯಿತಾ? ಅದನ್ನೆಲ್ಲ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಆ್ಯಂಡ್ ಅಕ್ಕಿ ರೊಟ್ಟಿ ರೆಸಿಪಿ, ಇವತ್ತು ಅಕ್ಕಿ ರೊಟ್ಟಿ ಮಾಡಿದ್ದೆ ಮಾರ್ನಿಂಗು, ಅದ್ರ ರೆಸಿಪಿ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ, ನೋಡ್ಕೊಂಡು ಬನ್ನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರೇಖಮ್ಮ, ಎಲ್ಲ ನೋಡ್ತಿದ್ದೀರಾ? ಗುಡ್ ಮಾರ್ನಿಂಗ್. ಹಾಂ ಹಾಂ ಆಟ ಆಡ್ಬೇಕಾ ನೀವು? ಬ್ರೇಕ್ಫಾಸ್ಟ್ಗೆ ಇನ್ಮೇಲಿಂದ ಓಟ್ಸ್ ತಿನ್ನೋಣ ಅಂತ ಹೇಳಿ ಇವತ್ತು ಓಟ್ಸ್ನ ಆರ್ಡ್ರ್ ಮಾಡಿದ್ದೆ. ಅದ್ರ ಜೊತೆಲಿ ಪಂಪ್ಕಿನ್ ಸೀಡ್ಸ್ ಆ್ಯಂಡ್ ಸನ್ಫ್ಲವರ್ ಸೀಡ್ಸ್ ಆ್ಯಂಡ್ ಹನಿನೂ ಕೂಡ ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ಸರ್ಫೆಕ್ಸಲ್ ಲಿಕ್ವಿಡ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಆಲ್ಮೋಸ್ಟ್ 2 ಡೇಸಿಂದ ಮಷಿನಿಗೆ ಬಟ್ಟೆ ಕೂಡ ಹಾಕಿರಲಿಲ್ಲ, ಮಳೆ ಕೂಡ ಇತ್ತಲ್ವ. ಸೊ ಹಂಗಾಗಿ ಅದನ್ನು ಕೂಡ ಆರ್ಡ್ರ್ ಮಾಡಿದ್ದೆ. ಲಾಸ್ಟ್ ಟೈಮ್ ಯಾರೋ ಒಬ್ಬರು ಫ್ಲಿಪ್ಕಾರ್ಟಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರಿ. ಫ್ಲಿಪ್ಕಾರ್ಟಲ್ಲೂ ನಾನು ಮಾಡ್ತಾ ಇರ್ತೀನಿ. ಇವತ್ತು ನೀವು ಹೇಳಿದ್ದಕ್ಕೆ ಮತ್ತೆ ನಾನು ಅದರಲ್ಲೇ ಆರ್ಡ್ರ್ ಮಾಡಿದೆ. ಆ್ಯಂಡ್ ಬೇರೆ ಇದರಲ್ಲೆಲ್ಲ ಈ 2 ಲೀಟರ್ ಸರ್ಫೆಕ್ಸಲ್ ಲಿಕ್ವಿಡ್ ಔಟ್ ಆಫ್ ಸ್ಟಾಕ್ ಕೂಡ ಇತ್ತು. ಸೊ ಫ್ಲಿಪ್ಕಾರ್ಟಲ್ಲೇ ಮಾಡೋಣ, ಇದರಲ್ಲೂ ಕ್ವಿಕ್ ಡೆಲಿವರಿ 10 to 11 ಮಿನಿಟ್ಸ್ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಇದರಲ್ಲೇ ಮಾಡಿದ್ದೆ. ಇಷ್ಟು ಪರ್ಚೇಸ್ ಮಾಡಿದ್ದಕ್ಕೆ ₹1 ಏನಾದರೂ ಐಟಮ್ ಆ್ಯಡ್ ಮಾಡೋದಿತ್ತು. ನಾನು ಆನಿಯನ್ನ ಆ್ಯಡ್ ಮಾಡಿದ್ದೆ ಕಾರ್ಟ್ಗೆ. ಅದು ಏನು 1 kg ಇರಲಿಲ್ಲ ಆನಿಯನ್ನು, ಜಸ್ಟು 400 ಗ್ರಾಮ್ಸ್ ಏನೋ ಇತ್ತು ಅಷ್ಟೇ. ಆ್ಯಂಡ್ ಇದು ರಂಜಿತ್ ಆಚೆ ಹೋಗ್ಬಿಟ್ಟು ತೊಗೊಂಡು ಬಂದಿದ್ದು ಸನ್ರೈಸ್ ಕಾಫಿ ಪೌಡರು. ಮನೇಲಿ ಖಾಲಿ ಆಗಿಬಿಟ್ಟಿತ್ತು, ನಾನು ಮುಂಚೆ ಯೂಸ್ ಮಾಡ್ತಿದ್ನಲ್ವ ಅದೆಲ್ಲನೂ. ಹಾಗಾಗಿ ಅವ್ರು ಹೋಗ್ಬಿಟ್ಟು ಇವಾಗ ಟೆಂಪ್ರರಿಗಿರಲಿ ಅಂತೇಳಿ ಸನ್ರೈಸ್ನೇ ತೊಗೊಂಡು ಬಂದಿದ್ರು. ಲೆವಿಸ್ತಾ ಕಾಫಿ ಪೌಡ್ರು ಕೂಡ ಶಾಪಲ್ಲಿ ಖಾಲಿಯಾಗಿತ್ತಂತೆ. ಸನ್ರೈಸ್ ಟೆಂಪರರಿಗೆ ಒಂದು 4 ಪ್ಯಾಕೆಟ್ಸ್ ಇರಲಿ ಇವತ್ತಿಗಾಗುತ್ತೆ ಅಂತೇಳ್ಬಿಟ್ಟು ತೊಗೊಂಡು ಬಂದಿದ್ರು. ಇಷ್ಟು ಆನಿಯನ್ ಬಂದಿತ್ತು, ಇದು 400 ಗ್ರಾಮ್ಸ್ ಏನೋ ಇತ್ತು ಅಷ್ಟೇ. ಆ್ಯಂಡ್ ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ರೆಸಿಪಿ ಕೂಡ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಶೇರ್ ಮಾಡ್ಕೊತೀನಿ. ಏನಂದರೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಇದ್ದಾಗೇನೋ ಶೇರ್ ಮಾಡ್ಕೊಂಡಿದ್ದೆ ಅಂತ ಅನಿಸುತ್ತೆ ಅಕ್ಕಿ ರೊಟ್ಟಿ ರೆಸಿಪಿ. ಇವಾಗ ಸ್ವಲ್ಪ ಜನ ಆಲ್ರೆಡಿ ಹೊಸಬ್ರಿದ್ದೀರ, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ವ್ಯೂವರ್ಸ್ ಆಗಿರ್ಬೋದು. ಸೊ ನಿಮಗೆ ಎಲ್ಪ್ ಆಗಲಿ ಅಂತ ಈ ರೆಸಿಪಿ ಶೇರ್ ಮಾಡ್ಕೊತಿದ್ದೀನಿ. ನಿಮ್ಗೇನಾದರೂ ಇಷ್ಟ ಇದ್ದರೆ ನೀವು ಮನೇಲಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಮೋಸ್ಟ್ ಆಫ್ ದಿ ಟೈಮ್ ಇದೇ ರೀತಿ, ಅಂದರೆ ಈ ಸ್ಟೆಪ್ಸೇ ಫಾಲೋ ಮಾಡೋದು ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ. ನಾನು ಏನೇ ರೆಸಿಪಿ, ಅಂದರೆ ಈ ಸಾಂಬಾರು ಮಾಡಿದ್ದೀನಿ, ಈ ಅಡುಗೆ ಮಾಡಿದ್ದೀನಿ ಅಂತ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಾಗ ರೆಸಿಪಿ ಕೇಳ್ತಿರಲ್ವ. ಹಾಗಾಗಿ ಹೆಂಗಿದ್ರು ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಡೈಲಿ ವ್ಲಾಗಲ್ಲಿ ಒಂದು ಥರದ್ದು ಯಾವುದಾದ್ರೂ ರೆಸಿಪಿ ನಾನು ಏನು ಮಾಡಿರ್ತೀನೋ ಅವತ್ತು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ಮೇಲಿಂದ. ಸೊ ಆದಷ್ಟು ಆಲ್ಮೋಸ್ಟ್ ನಾನು ಈ ನಡುವೆ ರೆಸಿಪಿ ಶೂಟ್ ಮಾಡಿ ಹಾಕ್ತಾಯಿದ್ದೀನಿ, ನೀವೇ ನೋಡ್ತಿದ್ದೀರಾ ಅಂತ ಅನಿಸುತ್ತೆ. ಇವತ್ತು ಅಕ್ಕಿ ರೊಟ್ಟಿನೂ ಮತ್ತು ಇನ್ನೊಂದು ನಾನೇನೋ ಟ್ರೈ ಮಾಡಿದೆ ಇವತ್ತು, ಅದನ್ನು ಕೂಡ ಇದೇ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸ್ಕಿಪ್ ಮಾಡಿದೆ ವ್ಲಾಗ್ನ ನೋಡಿ. ರಂಜಿತ್ ಯೂಶಲಿ ವೀಕ್ ಆಫ್ ಟೈಮಲ್ಲೇ ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ನ ಮಾಡೋದು. ಹಾಗಾಗಿ ಇವತ್ತು ಅಕ್ಕಿ ರೊಟ್ಟಿ ಅವ್ರ ಫೇವ್ರೇಟ್. ಅವ್ರು ನೆನ್ನೆನೇ ಹೇಳಿದ್ರು ನನಗೆ ನಾಳೆ ಅಕ್ಕಿ ರೊಟ್ಟಿ ಮಾಡಿಕೊಡು ಅಂತ. ಜೊತೆಗೆ ಅವರೇ ಎಲ್ಲ ಐಟಮ್ಸ್ನ ತೊಗೊಂಡು ಬಂದಿದ್ರು ನೆನ್ನೆ, ನನಗೆ ಹೇಳ್ದೇ. ಅಂದರೆ ಸಬ್ಸಿಗೆ ಸೊಪ್ಪು, ಅದಕ್ಕೆ ಏನೇನು ಹಾಕ್ತೀವೋ ಎಲ್ಲನೂ ತೊಗೊಂಡು ಬಂದಿದ್ರು. ಆಲ್ಮೋಸ್ಟ್ ಎಲ್ಲ ಮನೇಲೇ ಇತ್ತು, ಸೊಪ್ಪು ಮಾತ್ರ ತೊಗೊಂಡು ಬಂದಿದ್ರು. ಸೊ ಹಂಗಾಗಿ ಇವತ್ತು ಮಾರ್ನಿಂಗೇ ಬ್ರೇಕ್ಫಾಸ್ಟ್ ಅಕ್ಕಿ ರೊಟ್ಟಿನೇ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲನೂ ಚಾಪ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಸಬ್ಸಿಗೆ ಸೊಪ್ಪು ಮತ್ತು ಸ್ವಲ್ಪ ಹಸಿದು ಕರಿಬೇವಿನ ಸೊಪ್ಪು ಕೂಡ ಇತ್ತು, ಅದು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಚಾಪ್ ಮಾಡ್ಕೊತಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಆನಿಯನ್ನು ಮತ್ತು ಚಿಲ್ಲಿ 2 ಮಾತ್ರ ತೊಗೊಂಡಿದ್ದೆ. ಚಿಲ್ಲಿ ಇಷ್ಟನ್ನ ನನಗೆ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗೆ ಚಾಪ್ ಮಾಡ್ಕೊಂಡಿದ್ದೆ. ಇವಾಗ ಸೊಪ್ಪುಗಳೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಆದಷ್ಟು ಸಣ್ಣದಾಗೇ ಕಟ್ ಮಾಡಿ ಇಟ್ಕೋಬೇಕು. ಚಾಪರ್ ಇದ್ದರೆ ಬೆಸ್ಟ್ ಅಂತ ಅನಿಸುತ್ತೆ, ಬಿಕಾಸ್ ತೊಟ್ಟಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅಷ್ಟು ನೀಟಾಗಿ ಬರಲ್ವ, ದಪ್ಪ ಏನಾದರೂ ನಾವು ಕಟ್ ಮಾಡಿದರೆ ತೊಟ್ಟಬೇಕಾದ್ರೆ. ಇಷ್ಟು ಹಾಕ್ಕೊಂಡು ನೆಕ್ಸ್ಟ್ ನಾನು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮ್ಗೇನಾದರೂ ಫ್ರೀ ಇದ್ದರೆ, ಟೈಮ್ ಇದ್ದರೆ ಗ್ರೌಂಡ್ ನಟ್ನ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಅದು ಸಿಪ್ಪೆ ತೆಗ್ದು ತರ್ತರಿಯಾಗಿ ರುಬ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ನಿಜವಾಗ್ಲೂ ಇವತ್ತು ಅಷ್ಟು ಟೈಮೇ ಇರಲಿಲ್ಲ. ಸೊ ಹಂಗಾಗಿ ನಾನು ಅದನ್ನು ಇವತ್ತು ಸ್ಕಿಪ್ ಮಾಡಿದ್ದೀನಿ. ಫಸ್ಟು ಅದೆಲ್ಲ ವೆಜಿಟೇಬಲ್ಸ್ ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಮತ್ತೆ ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಕಲಿಸ್ಕೋಬೇಕಾದ್ರೆ, ಅಂದರೆ ಅಕ್ಕಿ ಹಿಟ್ಟೆಲ್ಲ ಕಲಿಸ್ಕೋತೀವಲ್ಲ ರೊಟ್ಟಿಗೆ, ಅದನ್ನು ಕಲಿಸ್ಕೋಬೇಕಾದ್ರೆ ಲೂಕ್ ವಾಮ್ ವಾಟರಲ್ಲಿ ಕಲಿಸ್ಕೊಂಡ್ರೆ ಅಕ್ಕಿ ತೊಟ್ಟಬೇಕಾದ್ರೆ ಚೆನ್ನಾಗಿ ಬರುತ್ತೆ, ಅಂದರೆ ಕಿತ್ತೋಗಲ್ಲ ಬಿಸಿ ನೀರಲ್ಲಿ ಕಲಿಸ್ಕೊಂಡ್ರೆ. ಸೊ ನಾನು ಸ್ವಲ್ಪ ಬಿಸಿನೀರು ಕಾಸ್ಕೊಂಡು ಅದರಲ್ಲೇ ಕಲಿಸ್ಕೊತಿದ್ದೀನಿ. ಕಲಸಿ ಒಂದು
10 ಮಿನಿಟ್ಸ್ ಬಿಟ್ಟರು ಸಾಕು. ಮೇಲ್ಗಡೆ ಈ ರೀತಿ ಆಯಿಲ್ ಸ್ಪ್ರೆಡ್ ಮಾಡಿ ಒಂದು 10 ಮಿನಿಟ್ಸ್ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಬಿಡಿ. ಅದಾದಮೇಲೆ ತೊಟ್ಟಿದ್ರು ಚೆನ್ನಾಗಿ ಬರುತ್ತೆ. ನಾನು ಆಲ್ಮೋಸ್ಟ್ ಒಂದು 20 ಮಿನಿಟ್ ಏನೋ ಬಿಟ್ಟಿದ್ದೆ ಅಂತ ಅನಿಸುತ್ತೆ. ಅಂದರೆ ಬಟರ್ ಪೇಪರ್ ಇರಲಿಲ್ಲ, ಅದನ್ನು ರಂಜಿತ್ ಮರ್ತು ಬಂದಿದ್ದಾರೆ ನೆನ್ನೆ. ಅದನ್ನು ತೊಗೊಬರೋಕ್ಕೆ ಅವ್ರು ಆಚೆ ಹೋಗಿದ್ರು. ಹಂಗಾಗಿ ಒಂದು 20 ಮಿನಿಟ್ಸ್ ಏನೋ ನನಗೆ ಗ್ಯಾಪ್ ಆಯಿತು ಮತ್ತು ಅಕ್ಕಿ ರೊಟ್ಟಿ ತೊಟ್ಟಿ ಸುಡೋದಕ್ಕೆ. ಅದ್ರ ಜೊತೆಗೆ ನಾನು ಲೆವಿಸ್ತಾ ಕಾಫಿ ಪೌಡ್ರು ಇರಲಿಲ್ಲ ಅಂತ ಹೇಳಿದ್ದೆ ಅಲ್ವಾ, ಅದನ್ನು ನೋಡಿ ಎಷ್ಟೊಂದು ತೊಗೊಂಡು ಬಂದಿದ್ದಾರೆ. ನಾನು ಏನಕ್ಕೆ ಇಷ್ಟೊಂದು ತೊಗೊಂಡು ಬಂದಿದ್ದೀರಾ ಅಂತಲೂ ಕೇಳಿದೆ. ಹೋಲ್ಸೇಲ್ ಶಾಪಲ್ಲಂತೆ, ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ಅಂತೇಳಿ ಕಂಪ್ಲೀಟ್ ಒಂದು ಪ್ಯಾಕ್ ಫುಲ್ಲು ತೊಗೊಂಡು ಬಂದಿದ್ರು. ಅದ್ರ ಜೊತೆಗೆ ಅವ್ರಿಗೆ ಸೋಪ್ ಇರಲಿಲ್ಲ, ಬಾಡಿ ಸೋಪು, ಅದನ್ನು ಕೂಡ ತೊಗೊಂಡು ಬಂದಿದ್ರು. ಯಾವುದೋ ಅವ್ರು ಒಂದೊಂದು ಟೈಮ್ ಒಂದೊಂದು ಯೂಸ್ ಮಾಡ್ತಾರೆ. ಕನ್ಸಿಸ್ಟೆನ್ಸಿಯಾಗಿ ಒಂದು ಪ್ರಾಡಕ್ಟ್ ಯೂಸ್ ಮಾಡೋದೇ ಇಲ್ಲ. ಫೇಸ್ಗಾಗಿರ್ಬೋದು, ಬಾಡಿ ಈ ರೀತಿ ಸೋಪ್ ಆಗಿರ್ಬೋದು, ಇಲ್ಲ ಬಾಡಿ ವಾಶ್ ಆಗಿರ್ಬೋದು. ನಾನು ಅದಕ್ಕೆ ಯಾವಾಗಲೂ ಅವ್ರಿಗೆ ಹೇಳ್ತಿರ್ತೀನಿ, ಯಾವುದನ್ನ ಒಂದು ಪ್ರಾಡಕ್ಟ್ ಯೂಸ್ ಮಾಡಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಈ ಥರ ಕಾಂಬಿನೇಷನ್ ಏನಕ್ಕೆ ಯೂಸ್ ಮಾಡ್ತಿರ್ತೀರ, ಸ್ಕಿನ್ ಕಂಪ್ಲೀಟ್ ಹಾಳಾಗ್ಬಿಡುತ್ತೆ ಅಷ್ಟೇ ಅಂತ. ಅಕ್ಕಿ ರೊಟ್ಟಿ ಇವಾಗ ನಾನು ತೊಟ್ಕೊತಿದ್ದೀನಿ. ಬಟರ್ ಪೇಪರ್ಗೆ ಫಸ್ಟು ನೀಟಾಗಿ ಸ್ವಲ್ಪ ಆಯಿಲ್ ಹಾಕೊಂಡು ಕಂಪ್ಲೀಟ್ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಮೀಡಿಯಮ್ ಸೈಜ್, ನಿಮ್ಗೆ ಎಷ್ಟು ಟರ್ವ ರೊಟ್ಟಿ ಬೇಕೋ ಅಷ್ಟು ದಪ್ಪ ಉಂಡೆ ನೀವು ಮಾಡ್ಕೋಬೋದು. ನಾನೊಂದು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ಒಂದು ಮೀಡಿಯಮ್ ಸೈಜ್ದೇ ಉಂಡೆ ತೊಗೊಂಡೆ. ನನಗೂ ಏನು ಪ್ರೋ ಏನಲ್ಲ ಅಕ್ಕಿ ರೊಟ್ಟಿ ತೊಟ್ಟೋದ್ರಲ್ಲಿ, ಸುಮಾರಾಗಿ ಓಕೆ, ಮ್ಯಾನೇಜಬಲ್. ಬಟ್ ಆದಷ್ಟು ನಾನು ಕೂಡ ತೆಳ್ಳಗೇ ತೊಡ್ತೀನಿ, ತುಂಬ ಏನು ದಪ್ಪು ಕೂಡ ರೊಟ್ಟಿ ತೊಟ್ಟಲ್ಲ. ಈ ಥರ ಉಂಡೆ ಮಾಡಿ ಬಟರ್ ಪೇಪರ್ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಇನ್ನೂ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ತೊಟ್ಟೋದು ಅಷ್ಟೇ. ನಾನು ಯಾವ ರೀತಿ ತೊಡ್ತೀನಿ ಅಂತಲೂ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡಿ. ನಾನು ಯಾವಾಗಲೂ ಅಬ್ಸರ್ವ್ ಮಾಡ್ತೀನಿ, ಈ ಥರ ವೀಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಬೇಕಾದ್ರೆ ನಂದೊಂದು ಬೆಳ್ಳು ನೀವೇ ನೋಡ್ತಿರ್ಬೋದು ತುಡ್ಬೇಕಾದ್ರೆ. ಅಂದರೆ ಲಾಸ್ಟ್ ಬೆಳ್ಳು ಅದು ಯಾವಾಗಲೂ ಈ ರೀತಿಯೇ ಇಟ್ಕೊಂಡಿರ್ತೀನಿ. ನಾನು ಎಷ್ಟೊಂದು ವ್ಲಾಗ್ಸ್ ಎಡಿಟ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿದ್ದೀನಿ, ಈ ರೀತಿ ಅಕ್ಕಿ ರೊಟ್ಟಿ ತೊಟ್ಟಬೇಕಾದ್ರೆ ಆಗಿರ್ಬೋದು, ಇಲ್ಲ ಅದಾದರೂ ಪ್ಯಾಕೇಜ್ ರಿಸೀವ್ ಆಗಿರುತ್ತಲ್ಲ, ಆನ್ಲೈನಲ್ಲಿ ಏನಾದರೂ ಆರ್ಡ್ರ್ ಮಾಡಿದಾಗ ಆ ಪ್ಯಾಕೇಜಸ್ ಓಪನ್ ಮಾಡಬೇಕಾದ್ರಾಗಿರ್ಬೋದು, ಆ ಬೆಳ್ಳು ನಂದು ಸ್ಟ್ರೈಟಾಗಿ ಇರೋದೇ ಇಲ್ಲ. ಎಷ್ಟೊಂದು ಸತಿ ಅಬ್ಸರ್ವ್ ಮಾಡಿದ್ದೀನಿ ನಾನು ಈ ರೀತಿ ಕೆಲಸಗಳು ಮಾಡಬೇಕಾದ್ರೆ. ನನಗೂ ಕೂಡ ಇದು ಮುಂಚೆ ಗೊತ್ತಿರಲಿಲ್ಲ. ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿ ಈ ರೀತಿ ಕುತ್ಕೊಂಡು ಎಡಿಟ್ ಮಾಡ್ತಿರ್ತೀನಲ್ವ, ಅದನ್ನ ನೋಡಿ ಮತ್ತೆ ನಾನು ಸಮ ಮಾಡಿಕೊಂಡೆ. ಅದು ಮತ್ತೆ ಹಂಗೆ ತೊಡ್ತಾ ಮತ್ತೆ ಅದು ಹಂಗೆ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಈ ಥರ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗ ನನಗೂ ರಿಯಲೈಸ್ ಆಗಿದ್ದು, ಇದು ನಂದು ಅಂದರೆ ಈಕ್ವಲಾಗಿ ಇರೋದಿಲ್ವಲ್ಲ, ಈ ಬೆಳ್ಳು ಸಪ್ರೇಟ್ ಇರುತ್ತೆ ಅಂತ ಹೇಳಿ. ಸೊ ಈ ರೀತಿ ತೊಡ್ಕೊಂಡಿದ್ದೀನಿ ಆದಷ್ಟು ಸಣ್ಣಗೆ. ಇನ್ನೊಂದು ಕಡೆ ನಾನು ಅಂದರೆ ಗ್ಯಾಸ್ ಮೇಲೆ ತವಾನ ಬಿಸಿಗಿಟ್ಟಿದ್ದೆ. ಇವಾಗ ಅದನ್ನು ಹಾಕೋಬೇಕಷ್ಟೇ, ನಿಧಾನವಾಗಿ ಹಾಕ್ಕೊಂಡು. ಆ್ಯಂಡ್ ಇಮ್ಮಿಡಿಯೇಟಾಗಿ ತೆಗಿಯೋಕೆ ಹೋಗಬೇಡಿ. ತವ ಮೇಲೆ ಹಾಕಿದ ತಕ್ಷಣ ಒಂದು 20 ಸೆಕೆಂಡ್ ಇಲ್ಲ 30 ಸೆಕೆಂಡ್ ಬಿಟ್ಟರೆ ಅದು ಈಟ್ಗೆ ಸ್ವಲ್ಪ ಸಪ್ರೇಟ್ ಆಗುತ್ತೆ ಬಟರ್ ಪೇಪರು ಮತ್ತು ರೊಟ್ಟಿ. ಅದಾದಮೇಲೆ ನೀವು ಈಸಿಯಾಗಿ ಪಟ್ ಅಂತ ಎತ್ಬಿಡ್ಬೋದು. ನಾನು ಆದಷ್ಟು ಕೂಡ ನೀಟಾಗೆ ಒಬ್ಬಳೇ ಶೂಟ್ ಮಾಡೋದು ಆಯಿತಾ, ಆದಷ್ಟು ನೀಟಾಗಿ ಕ್ಯಾಪ್ಚರ್ ಮಾಡಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗೋ ಥರನೇ ಶೇರ್ ಮಾಡ್ಕೊತಿದ್ದೀನಿ. ನಾನು ನೋಡಿ ಸ್ಲೋ ಆಗಿ ಸ್ವಲ್ಪ ಹೊತ್ತು ಬಿಟ್ಟು ಈ ರೀತಿ ನಿಧಾನವಾಗಿ ತೊಗೊಂಡೆ, ಚೆನ್ನಾಗಿ ಬಂತು. ನಾನು ಒಂದ್ರದೇ ತೋರಿಸಿದ್ದು, ಫಸ್ಟ್ ಒಂದು ತೊಟ್ಟೆ ಅಲ್ವಾ, ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅಂದರೆ ಫಸ್ಟೇ ಬಿಸಿ ಮಾಡಿದೆ ಅಲ್ವಾ ರೊಟ್ಟಿ, ಅದನ್ನೇ ಕ್ಯಾಪ್ಚರ್ ಮಾಡಿದೆ. ಅದಾದಮೇಲೆ ನಾನು ನಿಧಾನಕ್ಕೆ ನನಗೂ ಮತ್ತು ರಂಜಿತ್ಗೂ ಇನ್ನೂ ಒಂದು ರೊಟ್ಟಿ ತೊಟ್ಕೊಟ್ಟೆ. ಅವ್ರದ್ದು ಊಟ ಎಲ್ಲ ಆದಮೇಲೆ ಮತ್ತೆ ನಾನು ಬಿಸಿದು 2 ಮಾಡಿಕೊಂಡು ಊಟ ಮಾಡಿದ್ದು. ನಾನು ತಿಂಡಿ ತಿನ್ನಬೇಕಾದ್ರೆ ನನ್ನ ಮಗಳು ಮಲಗಿದ್ಲು, ಆರಾಮಾಗಿ ಕೂತ್ಕೊಂಡು ತಿಂಡಿ ತಿಂದೆ. ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಕಾಯಿ ಚಟ್ನಿ. ಸೊ ಇವತ್ತು ಕಾಯಿ ಚಟ್ನಿನೇ ಮಾಡಿದ್ದೆ. ನಿಮ್ಮ ಮನೇಲಿ ಏನಾದರೂ ಬಟರ್ ಇದ್ದರೆ ರೊಟ್ಟಿ ಸುಡಬೇಕಾದ್ರೆ ಮೇಲೆ ಸ್ವಲ್ಪ ಬಟರ್ ಹಾಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಬಟರ್ ಇರಲಿಲ್ಲ, ನಾವು ಯೂಶ್ವಲಿ ಬಟರ್ ಇಟ್ಕೊಳ್ಳೋದಿಲ್ಲ ಮನೆಯಲ್ಲಿ. ನಾನು ರೊಟ್ಟಿ ತಿನ್ನಬೇಕಾದ್ರೆ ಅವರಾಗಿರ್ಬೋದು ನಾನಾಗಿರ್ಬೋದು ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿಕೊಂಡು ತಿಂದ್ವಿ. ಆ್ಯಂಡ್ ನಮ್ಮ ಏರಿಯಾಗೆ ಮ್ಯಾಂಗೋಸ್ ಫ್ರೀಕ್ವೆಂಟಾಗಿ ಬರ್ತಾನೆ ಇರುತ್ತೆ. ಆಲ್ಮೋಸ್ಟ್ ನಮ್ಮ ಏರಿಯಾಗೆ ಎಲ್ಲನೂ ಬರ್ತಾ ಇರುತ್ತೆ, ತರಕಾರಿ ಆಗಿರ್ಬೋದು, ಹೂವು ಎಲ್ಲನೂ ಬರ್ತಾ ಇರ್ತಾರೆ. 1 ಅವರ್ಗೆ ಒಬ್ಬೊಬ್ಬರು. ಮ್ಯಾಂಗೋಸ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು, ಹೋಗ್ಬಿಟ್ಟು ತೊಗೊಂಡು ಬರೋಗಿ ಅಂತ ಹೇಳ್ಬಿಟ್ಟು ಕಳಿಸಿದ್ದೆ ರಂಜಿತ್ನೇ. ಅವರೇ ಹೋಗ್ಬಿಟ್ಟು ತೊಗೊಂಡು ಬಂದರು. ತುಂಬ ಚೆನ್ನಾಗಿದ್ವು. ಏನೋ 3 ಥರದ್ದು ಮ್ಯಾಂಗೋಸ್ ತೊಗೊಂಡು ಬಂದಿದ್ರು. ಬೆಂಗಳೂರು ವೆದರ್ ಅಂತೂ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಇವತ್ತು ಆವಾಗಲೇ ಸಿಕ್ಕಾಪಟ್ಟೆ ಬಿಸಿಲಿದೆ, ತುಂಬ ಸೆಕೆ ಕೂಡ ಆಗ್ತಿದೆ, ಮನೇಲೇ ಇರೋಕ್ಕಾಗ್ತಿಲ್ಲ ವಿತೌಟ್ ಫ್ಯಾನು. ಆ್ಯಂಡ್ ಇವತ್ತು 2 ಫೀಡಿಂಗ್ ಡ್ರೆಸ್ಸಸ್ ತೋರಿಸ್ತೀನಿ ನಾನು ನಿಮ್ಮ ಜೊತೆ ಈ ವ್ಲಾಗಲ್ಲಿ. ಇದು ಕೂಡ ನಿನ್ನೆ ಕಳಿಸ್ಕೊಟ್ರು ಅಂತ ಅನಿಸುತ್ತೆ. ಮೊನ್ನೆ ಏನೋ ರಿಸೀವ್ ಆಯಿತು ನನಗೆ, ಮೊನ್ನೆನೋ ನೆನಪಾಗ್ತಿಲ್ಲ, ನಿನ್ನೆ ಅಂತ ಅನಿಸುತ್ತೆ. ಅದು ನಿನ್ನೆ ರಿಸೀವ್ ಆಗಿದ್ದು. ಬಟ್ ಇದು ಬೇರೆ ಪೇಜರು ಕಳಿಸ್ಕೊಟ್ಟಿರೋದು. ಸುಮಾರು ಜನ ಲಿಂಕ್ನ ಕೇಳ್ತಿರ್ತೀರ, ಫೀಡಿಂಗ್ ಡ್ರೆಸ್ಸಸ್ ಎಲ್ಲ ನಾನು ಶೇರ್ ಮಾಡ್ಕೊಂಡಾಗ ಇದೆಲ್ಲ ನಾನು ಇನ್ಸ್ಟಾ ಪೇಜಿಂದ ಅವ್ರು ಕಳಿಸ್ಕೊಡ್ತಾರೆ ನನಗೆ. ನೀವು ಬೇಕಾದರೆ ನಾನು ಇನ್ಸ್ಟಾಗ್ರಾಮಲ್ಲೇ ಅವ್ರದ್ದು ಕೊಲ್ಯಾಬ್ ಮಾಡಿರ್ತೀನಿ, ಅವ್ರ ಪೇಜಲ್ಲಿ ಹೋಗಿ ನೀವು DM ಮಾಡಿದ್ರೆ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ ಬೇಗನೆ. ಆ್ಯಂಡ್ ಕಲೆಕ್ಷನ್ಸ್ ಇನ್ನೂ ತುಂಬ ಇರುತ್ತೆ, ಬೇಕಾದರೆ ಪರ್ಚೇಸ್ ಮಾಡ್ಬೋದು ನಿಮ್ಗೆ ಇಷ್ಟ ಇದ್ದರೆ. ನನಗೆ ಯೆಲ್ಲೋ ಕಲರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸ್ವಲ್ಪ ವೈಟ್ ಕಲರ್ ಬಿಟ್ಟರೆ ನನಗೆ ಯೆಲ್ಲೋ ತುಂಬ ಇಷ್ಟ ಆಗುತ್ತೆ. ಸೊ ಯೆಲ್ಲೋ ಕಲರಲ್ಲಿ ಇಷ್ಟು ದಿನದಿಂದ ಕೇಳ್ತಿದ್ದೆ ಆಯಿತಾ. ಈ ಪ್ರಿಂಟ್ ಇವಾಗ ಹಾಕ್ಕೊಂಡಿದ್ದೀನಲ್ಲ, ಲ್ಯಾವೆಂಡರ್ ಕಲರ್, ಇದೇ ಪ್ರಿಂಟೆಡಲ್ಲೇ ಬೇಕಿತ್ತು ನನಗೆ. ಕಲರ್ ಯೆಲ್ಲೋ ಕಲರಲ್ಲೇ ಬೇಕಿತ್ತು. ಸೊ ಫೈನಲಿ ತರಿಸ್ಕೊಟ್ಟಿದ್ದಾರೆ, ಚೆನ್ನಾಗಿದೆ ತುಂಬ. ಯಾವಾಗ ವೇರ್ ಮಾಡ್ತೀನೋ ಅಂತ ಅನಿಸ್ಬಿಟ್ಟಿದೆ. ಇನ್ನೂ ಟ್ರಯಲ್ ಕೂಡ ನಾನೇನು ಮಾಡಿಲ್ಲ.
ಆ್ಯಂಡ್ ಮಾಮೂಲಿ ಸೈಡ್ ಪ್ಯಾಕೆಟ್ ಕೊಟ್ಟಿದ್ದಾರೆ, ಲೆಂತ್ ನಾರ್ಮಲ್ಲೇ ಬರುತ್ತೆ, ಟೈ ಮಾಡೋಕ್ಕೆ ಕೂಡ ಕೊಟ್ಟಿದ್ದಾರೆ. ಇದೊಂದು. ಅದಾದಮೇಲೆ ಇನ್ನೂ ಒಂದು, ಇದು ಕೂಡ ಪರ್ಪಲ್ ಕಲರ್ದೇ ತರಿಸ್ಕೊಂಡಿದ್ದೀನಿ. ಇರಲಿ, ಇದು ಬೇರೆ ಕಡೆ ಬೇರೆ ಥರ ಪ್ಯಾಟ್ರನ್ ಇದೆ. ಇದು ತುಂಬ ಸಾಫ್ಟಾಗಿದೆ, ಇದು ನಂಗೆ ಇಷ್ಟ ಆಯಿತು. ಈ ಥರ ಫುಲ್ಲು ಚಿಕ್ಕ ಚಿಕ್ಕ ಫ್ಲವರ್ ಆ್ಯಂಡ್ ಲೀಫ್ ಪ್ರಿಂಟೆಡ್ ಬಂದ್ಬಿಟ್ಟಿದೆ. ಚೆನ್ನಾಗಿದೆ ಇದು ಕೂಡ, ಸಾಫ್ಟಾಗಿ. ಸೇಮ್ ಸೈಡ್ ಪಾಕೆಟ್, ಬಟ್ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅನಿಸುತ್ತೆ. ಸ್ವಲ್ಪ ಡಾರ್ಕ್ ಇದೆ, ಸ್ವಲ್ಪ ಲೈಟ್ ಇದೆ. ನನಗೂ ಫೋಟೋದಲ್ಲಿ ಇದು ಇನ್ನೂ ಲೈಟಾಗಿ ಕಾಣಿಸ್ತು, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಬಟ್ ಓಕೆ, ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲನೂ. ನಾನೇ ಸೆಲೆಕ್ಟ್ ಮಾಡೋದು, ಅವ್ರು ಕೇಳ್ತಾರೆ ಸೆಲೆಕ್ಟ್ ಮಾಡಿ ಮ್ಯಾಮ್ ಅಂತ. ಒಂದಷ್ಟು ಕಲೆಕ್ಷನ್ಸ್ ಅವ್ರ ಹತ್ರ ಎಷ್ಟು ಕಲೆಕ್ಷನ್ಸ್ ಇರ್ತಾವೋ ಅಷ್ಟು ಶೇರ್ ಮಾಡ್ತಾರೆ. ಅದರಲ್ಲಿ ನಾನೊಂದೆರಡು ಪಿಕ್ ಮಾಡ್ತೀನಿ, ನನಗೆ ಯಾವ್ದು ಇಷ್ಟ ಆಗುತ್ತೋ ಅದು. ಎರಡು ನಿನ್ನೆ ಬಂತು. ಆ್ಯಂಡ್ ಇನ್ನೊಂದೇನೆಂದರೆ, ನನಗೆ ರಿಪೀಟೆಡ್ಲಿ ಕಮೆಂಟ್ ಎಲ್ಲ ವ್ಲಾಗಲ್ಲೂ ಮಾಡ್ತಾನೆ ಇದ್ದೀರಾ ಒಬ್ಬರು, ನಾನು ಈ ವ್ಲಾಗಲ್ಲಿ ನಿಮ್ಗೆ ಆನ್ಸರ್ ಮಾಡಲೇಬೇಕು, ಬಾಡಿ ಹೇರ್ಸ್ ರಿಮೂವ್ ಹೇಗೆ ಮಾಡ್ಕೊತೀರಾ ಅಂತ. ನಾನು ಯಾವುದೇ ರೀತಿ ವ್ಯಾಕ್ಸಿಂಗ್ ಮಾಡಿಸಲ್ಲ ಸಲೂನಲ್ಲಿ. ನಿಮಗೆ ನೀವೇನಾದರೂ ಡೇ ಒನ್ನಿಂದ ನನ್ನ ವ್ಲಾಗ್ಸ್ ನೋಡಿದ್ರೆ ಗೊತ್ತಿರುತ್ತೆ. ವ್ಯಾಕ್ಸಿಂಗ್ ನಾನು ಒಂದೇ ಒಂದ್ಸತಿ ಐ ಥಿಂಕ್ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಅಂತ ಅನಿಸುತ್ತೆ ನಮ್ಮದು. ಹೌದು, ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಮಾಡಿಸಿದ್ದೆ ಅಷ್ಟೇ. ಅದು ಬಿಟ್ಟರೆ ನಾನು ಯಾವತ್ತೂ ವ್ಯಾಕ್ಸಿಂಗ್ ಮಾಡಿಸಿಲ್ಲ. ಆ್ಯಂಡ್ ಮನೇಲೂ ಕೂಡ ಅಷ್ಟೇ, ನಾನು ಯಾವುದೇ ರೀತಿ ವ್ಯಾಕ್ಸಿಂಗ್ ಸ್ಟೆಪ್ಸ್ ಎಲ್ಲ ಯೂಸ್ ಮಾಡಲ್ಲ. ನನಗೆ ತುಂಬ ಕಂಫರ್ಟಬಲ್ ಯಾವುದು ಅಂತಂದರೆ ರೇಸರ್ ಬರುತ್ತೆ ಬಾಡಿ ಹೇರ್ಸ್ ರಿಮೂವ್ ಮಾಡ್ಕೊಳ್ಳೋದೇ. ಅದು ಪುಟಾಣಿಗಿರುತ್ತೆ ಒಂದಿಷ್ಟು, ತುಂಬ ಕನ್ವೀನಿಯೆಂಟ್ ನನಗದು. ಫಸ್ಟು ಬಾಡಿ ವಾಶ್ ಇಲ್ಲ ಬಾಡಿ ಸೋಪ್ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದರಲ್ಲಿ ಫಸ್ಟು ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ಆ ರೇಸರಲ್ಲಿ ರಿಮೂವ್ ಮಾಡ್ಕೊಳ್ಳೋದಷ್ಟೇ, ಆಪೋಸಿಟ್ ಡೈರೆಕ್ಷನಲ್ಲೇ, ಇನ್ನೇನಿಲ್ಲ, ತುಂಬ ಸಿಂಪಲ್. ಅದಾದಮೇಲೆ ನಾನು ಇಮಿಡಿಯೇಟ್ಲಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊತೀನಿ. ಇಷ್ಟೇ ಬಿಟ್ಟರೆ ನಂದಿನೇನು ಇಲ್ಲ, ತುಂಬಾ ಸಿಂಪಲ್. ನಂದೆಲ್ಲ ಸ್ಕಿನ್ ಕೇರ್ ಕೂಡ ಯಾವುದು ನಾನು ತುಂಬ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಲ್ಲ. ಆ್ಯಂಡ್ ಅಷ್ಟೊಂದು ಟೈಪ್ ಕೂಡ ನಮ್ಗೆ ಇವಾಗಿರಲ್ಲ. ಬಟ್ ಸ್ಟಿಲ್ ಸೆಲ್ಫ್ ಕೇರ್ ತುಂಬ ಇಂಪಾರ್ಟೆಂಟ್, ನಾನು ಅಷ್ಟು ಫಾಲೋ ಮಾಡ್ತೀನಿ. ಅದಾದಮೇಲೆ ಪಾಪುದು ವೆಯ್ಟ್ ಗೇನ್ ಟಿಪ್ಸ್ ಹೇಳಿ ಅಂತ ರಿಪೀಟೆಡಾಗಿ ಎಷ್ಟು ಜನ ಅಂದರೆ ಒಂದು 10 ಜನ ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ DMs ಮಾಡ್ತಿರ್ತೀರಾ. ಆ್ಯಂಡ್ ಯೂಟ್ಯೂಬಲ್ಲೂ ಕಮೆಂಟ್ಸ್ ಮಾಡ್ತಾ ಇರ್ತೀರಾ. ವೆಯ್ಟ್ ಗೇನ್ ಟಿಪ್ಸ್ ಅಂತ ಏನೂ ಇಲ್ಲ ಸದ್ಯಕ್ಕೆ. ಅವಳಿಗೆ ಬ್ರೆಸ್ಟ್ ಫೀಡ್ ಬಿಟ್ಟರೆ ಬೇರೆ ಏನು ಕೊಡ್ತಾ ಇಲ್ಲ ನಾವು, ಕೊಡಲೂಬಾರ್ದು. ಆ್ಯಂಡ್ ವಿಟಮಿನ್ ಹಾಕ್ತೀವಿ 2 ಟೈಮ್ಸು, ಮಾರ್ನಿಂಗು ಮತ್ತು ಆಫ್ಟರ್ನೂನು. ಅದನ್ನು ಕೂಡ D3 ಎಷ್ಟು ml ಹಾಕ್ತೀರಾ ಅಂತಲೂ ಕೇಳ್ತಾಯಿದ್ರಿ. ಮಾರ್ನಿಂಗ್ ಟೈಮ್ 0.5 ml ಹಾಕ್ತೀವಿ, ಮಧ್ಯಾಹ್ನದ ಟೈಮು 1 ml ಹಾಕ್ತೀವಿ ಅಷ್ಟೇ. ಅದಾದಮೇಲೆ ನಾನು ಇನ್ನೂ ಒಂದು ನಿಮಗೆ ಹೇಳ್ಕೊಬೇಕಿತ್ತು. ಏನಂದರೆ, ಬ್ರೆಸ್ಟ್ ಫೀಡ್ ಸಾಕಾಗ್ತಿಲ್ಲ, ಕೌ ಮಿಲ್ಕ್ ಕೊಡ್ತಿದ್ದೀವಿ, ಏನಾದರೂ ಟಿಪ್ಸ್ ಇದ್ದರೆ ಹೇಳಿ, ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗೋದಕ್ಕೆ ಅಂತ ಕೇಳಿದ್ರಿ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ. ಅವ್ರನ್ನ ಬಿಟ್ಟು ಇನ್ನೂ ಸ್ವಲ್ಪ ಜನ ಇದ್ರ ಬಗ್ಗೆ ಬ್ಲಾಗ್ ಮಾಡಿ ಹಾಕಿ, ವೆಯ್ಟ್ ಮಾಡ್ತಿದ್ದೀವಿ, ಬ್ಲಾಗ್ ಮಾಡಿ ಹಾಕ್ತೀವಿ ಅಂತ ಹೇಳಿದ್ರಲ್ವ ಅಂತಲೂ ಕೇಳಿದ್ದೀರ. ನಾನು ನೆಕ್ಸ್ಟ್ ವೀಕಲ್ಲಿ ಡ್ಯಾಮ್ ಶೋರ್ ಆ ಬ್ಲಾಗ್ನ ಶೂಟ್ ಮಾಡಿ ಹಾಕ್ತೀನಿ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನಿಮ್ಮ ಮಕ್ಕಳಿಗೆ ಬ್ರೆಸ್ಟ್ ಮಿಲ್ಕ್ ಶಾರ್ಟೇಜ್ ಬರ್ತಿದ್ರೆ ದಯವಿಟ್ಟು ಅದಕ್ಕೆ ಫಾರ್ಮುಲಾ ಮಿಲ್ಕ್ನ ಆ್ಯಡ್ ಮಾಡಿ ಬಿಟ್ಟರೆ, ಅಂದರೆ ಇವಾಗ ಬ್ರೆಸ್ಟ್ ಮಿಲ್ಕ್ ಎಷ್ಟು ಬರುತ್ತೋ ಅಷ್ಟು ಕೊಟ್ಟು ಶಾರ್ಟೇಜ್ ಬಂತು ಅಂದರೆ ಫಾರ್ಮುಲಾ ಮಿಲ್ಕ್ ಈ ರೀತಿ ಮಾಡಿಬಿಟ್ರೆ, ಕೌ ಮಿಲ್ಕ್ ಅಂತೂ ಕೊಡಲೇಬೇಡ್ರಿ. 1 ಇಯರ್ವರೆಗೂ ಕೌ ಮಿಲ್ಕ್ ಕೊಡಬಾರ್ದು, ಮಕ್ಕಳಿಗೆ ಡೈಜೆಷನ್ ಆಗಲ್ಲ. ಆದಷ್ಟು ಮಕ್ಕಳು ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಆಯಿತಾ. ನನಗಂತೂ ಯಾರೂ ಹೇಳೋರಿರಲಿಲ್ಲ, ನಿಮಗಾದರೂ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಹುಷಾರಾಗಿರಿ. ಬಿಕಾಸ್ ಅವ್ರಿಗೆ ಡೈಜೆಷನ್ ಆಗಲ್ಲ, ಡೈಜೆಸ್ಟಿವ್ ಸಿಸ್ಟಮ್ ಅವ್ರದ್ದು ತುಂಬ ಪುಟಾಣಿಗಿರುತ್ತೆ, ಹಂಗಾಗಿ ಅಷ್ಟೇ. ಫಾರ್ಮುಲಾ ಕೊಡಿ, ಏನೂ ಪ್ರಾಬ್ಲಮ್ ಇಲ್ಲ. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಯಾವ ಫಾರ್ಮುಲಾ ಬೆಸ್ಟ್ ಅಂತ ಅಂತಾರೋ ಇಸ್ಕೊಂಡು ಅದೇ ಫಾರ್ಮುಲಾನ ಯೂಸ್ ಮಾಡಿ. ಅದಾದಮೇಲೆ ಅಷ್ಟೇ, ಇನ್ನೇನು ನಾನು ಫಾಲೋ ಮಾಡ್ತಾ ಇಲ್ಲ ಸದ್ಯಕ್ಕೆ. ಬ್ರೆಸ್ಟ್ ಮಿಲ್ಕ್ ಬಿಟ್ಟರೆ ಬೇರೆ ಏನೂ ಕೊಡ್ತಾ ಇಲ್ಲ. 6th ಮಂತ್ ಕಂಪ್ಲೀಟ್ ಆಗೋವರೆಗೂ ಏನೂ ಕೊಡೋದು ಇಲ್ಲ. 6th ಮಂತ್ ಕಂಪ್ಲೀಟ್ ಆದಮೇಲೆ ನಾನು ಸಾಲಿಡ್ ಸ್ಟಾರ್ಟ್ ಮಾಡೋದು. ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ. ಯಾಕಂದರೆ ನಾವೇನೇ ಅಡುಗೆ ಮಾಡ್ಕೊಂಡಾಗಲಿ ಇಲ್ಲ ಆಚೆಗಡೆ ಏನಾದರೂ ತಂದು ತಿಂತಿರ್ತೀವಲ್ವ, ಹಿಂಗೆ ಅಬ್ಸರ್ವ್ ಮಾಡ್ತಿರ್ತಾಳಲ್ವ. ಸೊ ಪಾಪ ಅಲ್ವಾ, ನಮ್ಗೇನು ಬೇಕೋ ಅದು ತಿಂತೀವಿ. ಅವಳು ಹಾಲು ಬಿಟ್ಟರೆ ಇನ್ನೇನು ಕುಡಿಯಲ್ಲ. ಏನೋ ನಂದೊಂದು ಫೀಲು, ಯಾವಾಗ ತಿನ್ನಂಗೆ ಆಗ್ತಾಳೋ, ನಾನು ಯಾವಾಗ ಅವಳಿಗೆ ಅಡುಗೆ ಮಾಡ್ಕೊಡ್ತೀನೋ, ಯಾವಾಗ ತಿನ್ನಿಸ್ತೀನೋ ಈ ರೀತಿ ಅನಿಸ್ತಿರುತ್ತೆ. ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ನೋಡೋಣ. ಅವಾಗೆಲ್ಲ ಅದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೂ ನಾನು ಒಂದ್ಸತಿ ಡಾಕ್ಟ್ರ್ ಒಪಿನಿಯನ್ ತೊಗೊಂಡು ಅವರು ಚಾರ್ಟ್ ಕೊಡ್ತಾರಲ್ವ, ಅದನ್ನು ಫಾಲೋ ಮಾಡ್ಕೊಂಡು ಹೋಗೋದು ಅಷ್ಟೇ. ಎಲ್ಲನೂ ಫುಡ್ಡು ಮಕ್ಳಿಗೆ ಸೆಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದನ್ನು ನೋಡಬೇಕು. ಇನ್ನೂ ನನ್ನ ಅದರಲ್ಲೂ ಸುಮಾರಷ್ಟು ಕಲಿಯೋದಿದೆ, ಎಕ್ಸ್ಪೀರಿಯೆನ್ಸ್ ಮಾಡೋದಿದೆ. ಬಟ್ ವೆಯ್ಟ್ ಮಾಡ್ತಿದ್ದೀನಿ. ಐ ಥಿಂಕ್ ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗುತ್ತೆ ಅವಳು, ಅಂದರೆ ಸೆಪ್ಟೆಂಬರ್ 19th ಅವಳಿಗೆ 6th ಕಂಪ್ಲೀಟಾಗಿ 7th ಬೀಳುತ್ತೆ. ಅವಾಗಿಂದ ನಾನು ಸಾಲಿಡ್ ಸ್ಟಾರ್ಟ್ ಮಾಡ್ಬೋದು ಅಷ್ಟೇ. ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದಾದಮೇಲೆ ಅಷ್ಟೇ, ಇದೊಂದು ನನ್ನ ರಿಕ್ವೆಸ್ಟು. ದಯವಿಟ್ಟು ನೀವೊಂದು ಟೈಮ್ ಹಾಕೋಬೇಡಿ. ಲೈಕ್ 1 ಟೈಮ್ ಬ್ರೆಸ್ಟ್ ಮಿಲ್ಕ್, ಅದಾದಮೇಲೆ 1 ಟೈಮ್ ಫಾರ್ಮುಲಾ, ಅದಾದಮೇಲೆ ಬ್ರೆಸ್ಟ್ ಮಿಲ್ಕ್, ಅದಾದಮೇಲೆ ಫಾರ್ಮುಲಾ, ಈ ರೀತಿ ಫಾಲೋ ಮಾಡಿ. ತುಂಬ ಸ್ಟ್ರೆಸ್ ತೊಗೋಬೇಡಿ. ಬ್ರೆಸ್ಟ್ ಮಿಲ್ಕ್ ಬರ್ತಿಲ್ಲ ಅಂತ ನೀವು ಸ್ಟ್ರೆಸ್ ತೊಗೊಂಡ್ರೆ ನಿಜವಾಗ್ಲೂ ಬರಲ್ಲ. ಹ್ಯಾಪಿಯಾಗಿರಿ. ಹ್ಯಾಪಿಯಾಗಿದ್ದರೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗಿ ಆವಾಗ ನಿಮಗೆ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿ ಸಪ್ಲೈ ಆಗುತ್ತೆ. ಆವಾಗ ಪಾಪು ಕೂಡ ಚೆನ್ನಾಗಿರ್ತಾರೆ, ನೀವು ಚೆನ್ನಾಗಿ
ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಆಗ್ತಿರುತ್ತಲ್ವ ಹಾಲು ಕುಡಿಸ್ತಿರ್ತೀರ ಅಂದರೆ ನೀವು ಹ್ಯಾಪಿಯಾಗಿದ್ದರೆ ಅಟ್ ಎಂಡ್ ಆಫ್ ದಿ ಡೇ ಪಾಪುನೇ ಹ್ಯಾಪಿಯಾಗಿರುತ್ತೆ, ನೀವು ಪಾಪುನೇ ಹ್ಯಾಪಿಯಾಗಿ ನೋಡ್ಕೋಬೋದು ಅಷ್ಟೇ. ತುಂಬ ಓವರ್ ಥಿಂಕ್ ಮಾಡಬೇಡಿ, ವೆಯ್ಟ್ಗೆಂದು ಅಷ್ಟೇ ತುಂಬ ಪ್ರೆಷರ್ ಹಾಕಬೇಡಿ. ಫೀಡ್ ಮಾಡಿ ಚೆನ್ನಾಗಿ 2 hours ಒನ್ಸ್ 3 hours ಒನ್ಸ್ ನಿಮ್ಮ ಪಾಪು ಇಷ್ಟು ಮಂತ್ಸ್ ಇದೆ ನೋಡಿಕೊಂಡು ಫೀಡ್ ಮಾಡಿ ಅಷ್ಟೇ. ನನ್ನ ಕೇಳ್ತಿರ್ತೀರ 2 hours ಒನ್ಸ್ ಮಾಡ್ತೀರಾ ಅಂತ. ನಾವು ಸ್ಟಾರ್ಟಿಂಗ್ ನ್ಯೂ ಬರ್ನ್ ಫೇಸಲ್ಲೆಲ್ಲ 2 hours ಒನ್ಸೇ. ಈಗ ಅವಳು ಡೇ ಟೈಮಲ್ಲಿ ಸಮ್ಟೈಮ್ಸ್ 1 hour ಒನ್ಸು ಡಿಪೆಂಡ್ಸ್ ಅವಳಿಗೆ ಯಾವಾಗ ನೀಡಿರುತ್ತೋ ಹಾಗೆ ಅಷ್ಟೇ. ತುಂಬ ಲಾಂಗ್ ಗ್ಯಾಪೆಲ್ಲ ನಾನು ಕೊಡಲ್ಲ. ನೈಟ್ ಟೈಮ್ ಕೂಡ ಅವಳು ಬಿಟ್ಟರೆ 7 hours ಕಂಟಿನ್ಯೂಸ್ ನಿದ್ದೆ ಮಾಡ್ತಾಳೆ ಗೊತ್ತಾ ಅವಳು ಬಿಟ್ಟರೆ. ಬಟ್ ನಾನು 7 hours ಅವಳಿಗೆ ಬಿಡಲ್ಲ. ಒಂದು ಮಿಡಿಲಲ್ಲಿ 2 times ಆದರೂ ಎಬ್ಬಿಸಿರ್ತೀನಿ, ಎಬ್ಬಿಸಿ ಮಲಗಿಸ್ತೀನಿ. ಒಂದೆರಡು ಸತಿ ಆ ಥರ ಮಾಡಿದ್ವಿ. ಎಷ್ಟು ಅವರ್ ನಿದ್ದೆ ಮಾಡ್ತಾಳೆ ನೋಡೋಣ ಅಂತ. 7 hours ಹೈಯೆಸ್ಟ್ ಅವಳು ಇದುವರೆಗೂ ನಿದ್ದೆ ಮಾಡಿರೋದು 7.5 hours ಕಂಟಿನ್ಯೂಸ್ ಸ್ಲೀಪ್. ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ನಿದ್ದೆ ಮಾಡಿದ್ರೆ ತುಂಬ ಒಳ್ಳೆಯದು, ಲೈಕ್ ಹಾಲು ಮೈ ಎತ್ತಿದೆ ಅವ್ರಿಗೆ ಅಂತ ಹೇಳ್ತಾರೆ. ನನಗೆ ಅಜ್ಜಿ ಅಮ್ಮ ಅವರಿದ್ದ ಊರಲ್ಲಿ ಹೇಳ್ತಿದ್ರು ಅಷ್ಟೇ ಗೈಸ್, ಇನ್ನೇನಿಲ್ಲ. ಸಿಗ್ತೀನಿ ನಾನು ನಿಮಗೆ ಮತ್ತೆ ಆಮೇಲೆ. ಪಾಪು ರೂಮಲ್ಲಿದ್ದಾಳೆ, ರಂಜಿತ್ ಇದ್ದಾಳೆ, ನೋಡ್ಕೊತಿದ್ದಾರೆ. ಸೌಂಡ್ ಮಾಡ್ತಾಳೆ ಹ್ಞೂ ಅಂತ. ನೋಡಬೇಕು ಅನ್ನಿಸ್ತಾ ಇತ್ತು ಅವಳೇ ಅವಳನ್ನ. ನಾನು ಕುಕ್ಕಿಂಗ್ ಮಾಡಬೇಕಾದ್ರೂ ಅಷ್ಟೇ ಅವ್ರು ನೋಡ್ಕೊತಿರ್ತಾರಲ್ಲ, ಏನಾದರೂ ಸೌಂಡ್ ಬರ್ತಿರುತ್ತಲ್ವ ಅವಳದು. ಎಷ್ಟೊತ್ತಿಗೆ ಹೋಗ್ತೀನೋ ಅವಳನ್ನ ನೋಡ್ತೀನೋ ಅಂತ ಅನ್ನಿಸ್ತಿರುತ್ತೆ. ಬಿಕಾಸ್ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಲ್ವಾ ಅವಳ ಹತ್ರ. ಸ್ವಲ್ಪ ಟೈಮ್ ಗ್ಯಾಪ್ ಆಯಿತು ಅಂದರೂ ಅಲ್ಲೇ ಮಿಸ್ಸಿಂಗ್ ಫೀಲ್ ಆಗ್ತಿರುತ್ತೆ. ಹಂಗೆ ಇವಾಗ ಓಕೆ, ಆಮೇಲೆ ಸಿಗ್ತೀನಿ. ಕಡಲೆಕಾಳು ಮತ್ತು ಹೆಸ್ರು ಕಾಳು ಮನೇಲಿತ್ತು, ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ. ಇವಾಗ ನಾನು ಅದನ್ನೆಲ್ಲ ಹಾಕಿ ಕಟ್ಲೆಟ್ ಮಾಡ್ಕೊತಿದ್ದೀನಿ. ಸ್ಪ್ರೋಟ್ಸ್ ತುಂಬಾ ಒಳ್ಳೆಯದು. ಅಟ್ಲೀಸ್ಟ್ ಈ ಥರದ್ದಾದರೂ ಮಾಡ್ಕೊಂಡಾಗ ನಾವು ಚೆನ್ನಾಗಿ ತಿಂತೀವಿ. ಯೂಶ್ವಲಿ ನಾನು ಕಾಳು ಸಾಂಬಾರು ಕೂಡ ತುಂಬಾ ಕಡಿಮೆನೇ ಮಾಡ್ತಿರೋದು. ಈ ಸಮ್ಮರ್ ಆಗಿರೋದ್ರಿಂದ ಮಸಾಲೆ ಸಾರೆಲ್ಲ ಬೇಡ ಅಂತ ಹೇಳಿ ರೀಸೆಂಟಾಗೇನೋ ಮೊಳಕೆ ಹುಳಿ ಕಾಳು ಸಾಂಬಾರು ಒಂದು 2 times ಮಾಡಿದ್ದೆ ಅಷ್ಟೇ. ಫಸ್ಟು ಆ ಕಾಳು ಎರಡೂ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಚಿಲ್ಲಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 10 ಬೆಳ್ಳುಳ್ಳಿ ಸುಲಿದು ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ. ನನಗೆ ಯಾಕೋ ಇಷ್ಟು ಕಾಳಿಗೆ ಮೆಣಸಿನ್ಕಾಯಿ ಅಂದರೆ ಸ್ಪೈಸಿ ಕಡಿಮೆ ಆಗ್ಬೋದೇನೋ ಅಂತ ಅನಿಸಿ ಇನ್ನೊಂದು ಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡೆ. ಆದಷ್ಟು ತರ್ತರಿಯಾಗಿ ರುಬ್ಕೊಳ್ಳಿ. ನಾನು ಇಲ್ಲೊಂದು ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ ಅನ್ನಿಸ್ತು. ಆ್ಯಂಡ್ ನೀರು ಕಡಿಮೆ ಹಾಕ್ಕೊಳ್ಳಿ ಆಯಿತಾ. ನಾನು ಸ್ವಲ್ಪ ನೀರು ಕೂಡ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀರು ಕಡಿಮೆ ಹಾಕ್ಕೊಂಡು ರುಬ್ಕೊಳ್ಳಿ, ಆವಾಗ ತೊಟ್ಟೋದಕ್ಕೂ ಚೆನ್ನಾಗಿ ಬರುತ್ತೆ. ನಾನು ನೋಡಿ ತೊಟ್ಟಬೇಕಾದ್ರೆ ಸ್ವಲ್ಪ ಅಂಟು ಅನ್ನಿಸ್ತಿರುತ್ತೆ, ಅಂದರೆ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಲ್ಲ, ಹಾಗಾಗಿ ನೀರು ಕಡಿಮೆ ಹಾಕ್ಕೊಂಡು ರುಬ್ಬಿ ಇನ್ನೂ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ನುಣ್ಣಗಾಗಲಿ ಅಂದ್ಬಿಟ್ಟು ರುಬ್ಬಿದ್ದೀನಿ. ಸ್ವಲ್ಪ ತರ್ತರಿನೇ ಇತ್ತು. ಅದನ್ನು ಪ್ಯಾನ್ ಮೇಲೆ ಹಾಕ್ಕೊಂಡು ಸುಟ್ಕೊಳ್ಳೋದು ಅಷ್ಟೇ. ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ನಾನು ಕಾಂಬಿನೇಷನಾಗಿ ಸಾಸ್ನ ಡಿಪ್ ಮಾಡ್ಕೊಂಡು ತಿಂದೆ. ನಿಮ್ಗೇನಾದರೂ ಚಟ್ನಿ ಇದ್ರೆ ಇಷ್ಟ ಆದರೆ ಚಟ್ನಿಲಿ ತಿನ್ಬೋದು. ಅಂದರೆ ಗ್ರೀನ್ ಚಟ್ನಿ, ಪುದೀನ ಚಟ್ನಿ ಎಲ್ಲ ಮಾಡ್ಕೊತಾರಲ್ವ, ಅದರಲ್ಲಿ ಬೇಕಾದ್ರೂ ಡಿಪ್ ಮಾಡ್ಕೊಂಡು ತಿನ್ಬೋದು. ನನಗೆ ಸಾಸ್ ತುಂಬ ಇಷ್ಟ, ಟೊಮೊಟೊ ಸಾಸು. ಸೊ ಹಂಗಾಗಿ ನಾನು ಸಾಸಲ್ಲೇ ಡಿಪ್ ಮಾಡ್ಕೊಂಡು ತಿಂದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಚಿಕ್ಕ ಹಾಯ್ ವಿಹಮ್ಮ, ಹಾಯ್. ಇವತ್ತು ಹುಳ್ದು ದೊಗ್ಲ ಬಗ್ಲ ಡ್ರೆಸ್. ಇಷ್ಟು ದಿನ ಈ ಕೈನ ಬಾಯಲ್ಲಿ ಹಿಡ್ಕೊತಿದ್ರು, ಇವತ್ತು ಇಟ್ಕೊಳಕ್ಕೆ ಆಗ್ತಿಲ್ಲ. ಇದು ಫುಲ್ಲು ನೋಡಿ ಹೆಂಗ್ ಸ್ಲೀವ್ಸ್. ಈ ಕಡೆ ತೋರ್ಸಪ್ಪ. ಇಷ್ಟೊಂದು ತುಂಡೆ ಇಲ್ಲ, ಇವಳು ಕೈ ಮಡ್ಸ್ಕೊಳಲ್ಲ. ಇಲ್ಲ ಇಲ್ಲಿ ಸ್ವಲ್ಪ ಉದ್ದ ಇದೆ. ಉರಮ್ಮ ನಿಂದು ಫ್ರಾಕ್ ತೋರ್ಸೋಣ, ನಿಂದು ಫ್ರಾಕ್ ತೋರ್ಸೋಣ. ಫ್ರಾಕು ನಿಂದು, ಫ್ರಾಕು, ಕ್ಯೂಟಿ ಫ್ರಾಕು. ಇದು ಆ್ಯಕ್ಚುಲಿ 3 to 6 months ಸೈಜು. ಫ್ರೀಯಾಗಿ ಚೆನ್ನಾಗಿದೆ ಅವಳಿಗೆ. ಕ್ಯೂಟಾಗಿ ಕಾಣ್ತಿದ್ದೀರಾ? ಕ್ಯೂಟಾಗಿ ಕಾಣ್ತಿದ್ಯಾ ವಿಹಮ್ಮ? ಕ್ಯೂಟಾಗಿ ಕಾಣ್ತಿದ್ಯಾ? ಕ್ಯೂಟಿ. ನಿಮ್ಮದು ಇವತ್ತು ನಿದ್ದೆ ಇಲ್ಲ ಅಲ್ವಾ? ನಿದ್ದೆ ಬರ್ತಿಲ್ವಾ ನಿಮಗೆ? ನಿದ್ದೆ ಬರ್ತಿಲ್ಲಮ್ಮ? ನಿದ್ದೆ ಬರ್ತಿಲ್ವಾ ನಿಮಗೆ? ನಿದ್ದೆ ಬರ್ತಿಲ್ವಾ? ಏನು ಗೊತ್ತೇಳು, ಒಂದು ಸ್ವಲ್ಪ ಆಗಲೇ ಜುಟ್ಟು ಹಾಕ್ಬೋದು. ತೋರಿಸ್ತೀನಿ. ಅವಾಗ 2 ಕೈಯಲ್ಲಿ ಹಿಡ್ಕೊಂಡ್ರೆ ತೋರಿಸ್ಬೋದು. ಈ ರೀತಿ ಸ್ವಲ್ಪ ಜುಟ್ಟು ಹಾಕ್ಬೋದು. ಬಟ್ ಈಗಲೇ ಬೇಡ, ನಾನು 3 months ಆದಮೇಲೆ ಹಾಕೋಣ. ನಾನು 2-3 months ಆದಮೇಲೆ ಜುಟ್ಟು ಹಾಕ್ಬೋದು ನಿನಗೆ. ಇಲ್ಲಿಗೆ ಜುಟ್ಟು ಹಾಕ್ಬಿಟ್ಟು ಈ ಕಡೆ ಹೂವು ಮುಡಿಸ್ಬೇಕು ನಿನಗೆ. ಈ ಕಡೆ ಒಂದು ಮೊಳ, ಈ ಕಡೆ ಒಂದು ಮೊಳ. ಹಾಂ, ನೋಡ್ಬೇಕು ನಾನು ಹೆಂಗೆ ಕಾಣ್ತೀಯ ನೀನು ಅಂತ ನೋಡಬೇಕು. ಓಕೆ ಅಂತ ಹೇಳ್ದ ನೀನು? ಹಾಂ, ಓಕೆ. ಹೇಗೆ ಕಾಣ್ತಿದ್ದಾಳೆ ಈ ಡ್ರೆಸ್ಸಲ್ಲಿ ಹೇಳಿ ನನಗೆ.
ಟಿ 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 ಟಿ. ಎಷ್ಟು ಕಾಲು ಆಡಿಸ್ತಿರ್ತೀಯ ನೀನು, ಎಷ್ಟು ಕಾಲು ಆಡ್ಸೋದು ನೀನು, ಎಷ್ಟಮ್ಮ ಆಡ್ಸೋದು, ಎಷ್ಟು ಆಡಿಸ್ತೀಯ ಬಂಗಾರಿ. ಅವ್ರಿಗೆಲ್ಲ ಹಾಯ್ ಮಾಡಮ್ಮ, ಹಾಯ್ ಮಾಡು, ಹಾಯ್ 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 ಹಾಯ್. ಏನಂದರೆ ಇವಳು ಸಿಕ್ಕಾಪಟ್ಟೆ ಕಾಲು ಆಡಿಸ್ತಾನೆ ಇರ್ತಾಳೆ, ಅದು ಕಾನ್ಸ್ಟೆಂಟಾಗಿ ಇರೋದೇ ನೋಡಿಲ್ಲ ನಾನು. ಇವಳು ಈ ರೀತಿ ಲೆಗ್ ಮೂಮೆಂಟ್ಸ್ ಮಾಡಿ ಮಾಡಿ ಅಂತ ಅನಿಸುತ್ತೆ 8th ಮಂತಲ್ಲೇ ಸ್ವಲ್ಪ 1-2 ಡ್ರಾಪ್ಸ್ ಏನೋ ಸುಸು ಮಾಡ್ಕೊಂಡಿಲ್ಲಲ್ಲ. 8th ಮಂತ್ ಎಂಡಿಂಗಲ್ಲಿ ನಮ್ಮ ಥರ ರಿಪೋರ್ಟಲ್ಲಿ ಕಾಣಿಸಿದ್ದು, ಅಂದರೆ ತಿಕ್ ಇಂಟರ್ನಲ್ ಯಾಕೋಸ್ ಅಂತ ಬರ್ತಿದ್ದು. ಇವಳು ಹುಟ್ಟಿದ್ದಾದ್ಮೇಲೆ ಸ್ವಲ್ಪ ದಿನಕ್ಕೆ ನಾನು ಇವಳನ್ನ ಅಬ್ಸರ್ವ್ ಮಾಡಿ ಅನ್ಕೋತಿದ್ದೆ, ಇವಳು ಇಷ್ಟೊಂದು ಲೆಗ್ ಮೂಮೆಂಟ್ ಮಾಡಿ ಮಾಡಿನೇ ಅಲ್ಲಿ 2 ಡ್ರಾಪ್ ಯೂರಿನ್ ಮಾಡ್ಕೊಂಡಿದ್ದೇನೋ ಅಂತ. ಅಲ್ಲ, ಅವಳಿಗೆ ಬೇಗ ನಮ್ಮನ್ನ ಮೀಟ್ ಮಾಡಬೇಕು ಅಂತ ಇಷ್ಟ ಇತ್ತೇನೋ, ಹಂಗಾಗಿ ಹಂಗೆ ಮಾಡ್ಕೊಂಡಿದ್ದಾಳೆ. ಅಲ್ಲ ವಿಹಮ್ಮ, ಅಲ್ಲಮ್ಮ ಅಲ್ಲಮ್ಮ. ಇವತ್ತು ಆ್ಯಕ್ಚುಲಿ ಅವಳು ನಿದ್ದೆ ಜಾಸ್ತಿ ಮಾಡಿಲ್ಲ. ಮಾರ್ನಿಂಗಿಂದ ಒಂದು 3 hours ಮಾಡಿದ್ದಾಳೆ ಅಷ್ಟೇ, ಅದು ಗ್ಯಾಪ್. ಮಾರ್ನಿಂಗ್ 1 hour, ಸ್ನಾನ ಆದಮೇಲೆ 1 hour, ಮತ್ತು ಈಗಲೇ ಎದ್ದಿದ್ದು ಅವಾಗ 1 hour. 3 hours ಅಷ್ಟೇ ನಿದ್ದೆ ಮಾಡಿರೋದು. ಅವಳು ಡೇ ಟೈಮ್ ಏನಿಲ್ಲ ಅಂದರೂ 6 hours 7 hours ಈ ರೀತಿ ಡೇ ಟೈಮ್ ಕೂಡ ನಿದ್ದೆ ಮಾಡೋಳು. ಇವತ್ತಾಕ ಕಮ್ಮಿ ಮಾಡಿದ್ದಾಳೆ. ನೈಟ್ ಮೇ ಬಿ ಬೇಗ ಮಲ್ಕೋಬೋದು. ನೈಟ್ ಬೇಗ ಮಲ್ಕೊತೀರ ಅಲ್ವಾ ನೀವು? ಬೇಗ ಮಲ್ಕೊತೀರ ಅಲ್ವಾ? ನನ್ನ ಓದಿತಿದ್ದಾಳೆ ಅವಳು. ಹ್ಞೂನಮ್ಮ. ಮಳೆ ಬರ್ತಿದೆ ಬಟ್ ವಿಡಿಯೋದಲ್ಲಿ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಇವಾಗ ಕಾಣಿಸ್ತಿದೆ ನೋಡಿ, ಮಳೆ ಬರ್ತಿದೆ, ಮಳೆ ಬರ್ತಿದೆ ಅಮ್ಮ, ಮಳೆ ಬರ್ತಿದೆ. ಫಸ್ಟ್ ಟೈಮ್ ಇವತ್ತು ಹಾಕಿರೋದು ಫ್ರಾಕು, ಇದು ಇವತ್ತೇ ಫಸ್ಟ್ ಹಾಕಿರೋದು. ವಾಶ್ ಮಾಡಿ ಎತ್ತಿರ್ತೀನಿ ಯಾವುದೇ ಪಾರ್ಸಲ್ ರಿಸೀವ್ ಆದ್ರೂ. ಆ್ಯಂಡ್ ಇನ್ನೂ ಸ್ವಲ್ಪ ಅವ್ಳಿಗೆ ಶಾಪಿಂಗ್ ಮಾಡಿದ್ದೀನಿ ಫಸ್ಟ್ ಕ್ರೈಯಲ್ಲೇ. ಅವಳಿದ್ದು ಇನ್ನೊಂದು 2 daysಗೆ, ನಾಳೆ ಬಿಟ್ಟು ನಾಡಿದ್ದಿಗೆ ಅವಳು ಹುಟ್ಟಿ 100 days ಆಗುತ್ತೆ. ಸೊ ಹಂಗಾಗಿ ಅವಳಿಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ. ಎಲ್ಲ ನಾನು ಬೇಕಾದರೆ ನೆಕ್ಸ್ಟ್ ಬ್ಲಾಗ್ ಶೂಟ್ ಮಾಡಿ ಹಾಕ್ತೀನಿ. 100 days ಕಂಪ್ಲೀಟ್ ಆಗುತ್ತೆ ಅಲ್ವಾ, ಆ ಬ್ಲಾಗು ಇಫ್ ಪಾಸಿಬಲ್ ನಾನು ಶೂಟ್ ಮಾಡ್ತೀನಿ. ಶೂಟ್ ಮಾಡಿದಾಗ ನಾನು ಶೇರ್ ಮಾಡ್ಕೊತೀನಿ ಯಾವ್ಯಾವ ಥರ ಆರ್ಡ್ರ್ ಮಾಡಿದ್ದೀನಿ ಅಂತ. ಇನ್ನೂ ರಿಸೀವ್ ಆಗಿಲ್ಲ, ಕೆಲವೊಂದು ರಿಸೀವ್ ಆಗಿದೆ, ಇನ್ನೂ ಕೆಲವೊಂದು ರಿಸೀವ್ ಆಗಬೇಕು. ಎಲ್ಲ ಒಟ್ಟಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಓಕೆನಾ. ಆ್ಯಂಡ್ ಮಳೆ ಬರ್ತಿದೆ. ರಂಜಿತ್ ಆಚೆ ಹೋಗಿದ್ದಾರೆ, ಹಾಲು ತೊಗೊಬರ್ತೀನಿ, ಕಾಫಿಗೆ ಹಾಲಿಲ್ಲ ಅಂತ. ಅವರು ನನ್ನ ಥರನೇ ಮನೇಲಿದ್ದರೆ 2 times ಕಾಫಿ ಕುಡಿತಾರೆ. ಕಾಫಿ ಕುಡಿದ್ರೆ ಏನಾಗುತ್ತೆ 2 times ಓಕೆ ಅಲ್ವಾ ಅಂತ ಒಬ್ರು ಕೇಳಿದ್ರಿ. ಏನಂದರೆ ಕಾಫಿ ನಾವು ಜಾಸ್ತಿ ಕುಡಿದಷ್ಟು ಬಾಡಿ ಬೇಗ ಡಿಹೈಡ್ರೇಟ್ ಆಗುತ್ತೆ. ಈ ಟೈಮಲ್ಲಿ ಆ ಥರ ಆಗಬಾರ್ದು, ಯಾವಾಗಲೂ ಹೈಡ್ರೇಟ್ ಆಗಿರಬೇಕು, ಬಿಕಾಸ್ ನಾವು ಫೀಡ್ ಮಾಡೋದ್ರಿಂದ. ಹಂಗಾಗಿ ಅಷ್ಟೇ, ಬೇರೆ ಏನಿಲ್ಲ. ಬಟ್ ಸ್ಟಿಲ್ ನಾನು ನೀರು ಜಾಸ್ತಿ ಕುಡಿತೀನಲ್ವ, ಅದರಲ್ಲೇ ಮ್ಯಾನೇಜ್ ಆಗುತ್ತೆ. ಈ ಥರ ವೆದರಲ್ಲಿ ಕಾಫಿ ಕುಡಿಲಿಲ್ಲ ಅಂದರೆ ಹಿಂಗೆ, ಕಾಫಿ ಕುಡಿಬೇಕು. ಇನ್ಮೇಲಿಂದ ನೆಕ್ಸ್ಟ್ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ, ಆವಾಗ್ಲೂ ಕಾಫಿ ಡೈಲಿ 2 times ಅಷ್ಟೇ. 3 times ಅಂತೂ ನಾನು ಕುಡಿಯೋಲ್ಲ, 2 times ಅಷ್ಟೇ. ಒಂದೊಂದು ಟೈಮ್ 2 times ಕೂಡ ಸ್ಕಿಪ್ ಆಗುತ್ತೆ, ಜಸ್ಟ್ 1 time. ಮಾರ್ನಿಂಗ್ ಅಂತೂ ಮಿಸ್ ಆಗೋದೇ ಇಲ್ಲ, ಎಲ್ಲೋ ಒಂದೊಂದು ದಿನ ಮಿಸ್ ಆಗ್ಬೋದು, ಬಟ್ ಮಾರ್ನಿಂಗ್ ಟೈಮ್ ಜಾಸ್ತಿ ಮಿಸ್ ಮಾಡೋಕ್ಕೆ ಹೋಗಲ್ಲ ಕಾಫಿನ. ಏನು ನೋಡ್ತೀರಾ ನೀವು? ಕ್ಯಾಮ್ರಾನೇ ನೋಡ್ತೀಯ ನೀನು, ಕ್ಯಾಮ್ರಾನೇ ನೋಡ್ಚು ನೀನು, ಕಚ್ಚಿಬಿಡ್ತೀನಿ ನಿನ್ನ. ಒಂದೊಂದು ಟೈಮ್ ಇವಳು ಕ್ಯೂಟ್ ಎಕ್ಸ್ಪ್ರೆಷನ್ ಕೂಡ ನೋಡಿ ಕಚ್ಕೊಂಡು ತಿನ್ಬಿಡೋಣ ಅನಿಸ್ಬಿಡುತ್ತೆ. ನನಗೂ ಅಷ್ಟೇ, ಅವ್ರ ಅಪ್ಪಂಗೂ ಅಷ್ಟೇ. ಡ್ಯಾಡ ಬಂದರು, ಡ್ಯಾಡ ಬಂದರು. ನೀವು ಇಲ್ಲಿ ಬನ್ನಿ, ಫ್ರೇಮ್ ಕಂಪ್ಲೀಟ್ ಆಗುತ್ತೆ. ಡ್ಯಾಡ ಬಂದರು. ಯಾರದು ಡ್ಯಾಡ ಏನು ಕೊಡಿಸ್ತಾರೆ ಗಿಫ್ಟು? ಕೇಳಮ್ಮ, ನಿನಗೆ ನಾಡಿದ್ದು ಸ್ಪೆಷಲ್ ಅಲ್ವಾ? ಏನು ಕೊಡಿಸ್ತಾರೆ ಕೇಳು? ಏನು ಕೊಡಿಸ್ತೀಯ ಡ್ಯಾಡಿ ನನಗೆ ಗಿಫ್ಟು? ಅದು ಏನು ಕೊಡಿಸ್ತೀಯ ಅಂತ ಕೇಳಮ್ಮ. ಕೇಳಲ್ಲ ನಾನು ನಿಮ್ಮಮ್ಮ ಎಂದು. ಏಯ್ ನನ್ನೇ ನೋಡ್ತೀನಿ, ನಾನು ಎದ್ದೋಳ್ತೀನಿ.
ನಮ್ಮ ಮನೇಲಿ ರಂಜಿತ್ ಏನಾದರೂ ಮನೇಲಿ ಅವೈಲಬಲ್ ಆಗಿದ್ದರೆ ಅವರೇ ಕಾಫಿ ಮಾಡೋದು. ನೀವೇನಾದರೂ ನನ್ನ ಹಳೆ ವಿಡಿಯೋಸ್ ನೋಡ್ಕೊಂಡು ಬಂದಿದ್ರೆ ಗೊತ್ತಿರುತ್ತೆ. ಕಾಫಿ ಅವ್ರು ಮಾಡೋದು ನಂಗೆ ತುಂಬ ಇಷ್ಟ. ಆ್ಯಂಡ್ ಇನ್ನೊಂದು ಕಾಫಿ ಬೇರೆಯವ್ರು ಮಾಡಿಕೊಟ್ಟಿದ್ದು ಕುಡಿದ್ರೇ ಒಂಥರ ಸಮಾಧಾನ. ನಾವೇ ಮಾಡ್ಕೊಂಡು ಕುಡಿದ್ರೆ ಅಷ್ಟು ಸಮಾಧಾನ ಆಗಲ್ಲ. ನಮ್ಮ ಮನೇಲಿ ಯಾವಾಗಲೂ ಅವರೇ ಮಾಡೋದು, ಅವರೇ ಮಾಡ್ತಿದ್ದಾರೆ. 1 2 3 4 1 ಆ ಕ್ಲಿಪ್ಪಿಂಗ್ ನೋಡ್ಬೇಕಾದ್ರೆ ಡೆಫಿನೆಟ್ಲಿ ನೀವು ನಕ್ಕಿರ್ತೀರ. ಏನೋ ಒಂಥರ ಕ್ಯೂಟಾಗಿ ಚೆನ್ನಾಗಿದೆ. ನಾನಂತೂ ತುಂಬ ಸಮಯ ಕಳೀತಿರ್ತೀನಿ ನನ್ನ ಮಗಳ ಜೊತೆ. ಬಟ್ ರಂಜಿತ್ಗೆ ತುಂಬ ಕಡಿಮೆ ಟೈಮ್ ಸಿಗೋದು, ಬಿಕಾಸ್ ಅವರು ಡ್ಯೂಟಿಗೆ ಹೋಗ್ತಾರೆ. ಈ ರೀತಿ ವೀಕ್ ಆಫ್ ಇದ್ದಾಗ, ಇಲ್ಲಾಂದರೆ ಮಾರ್ನಿಂಗ್ ಟೈಮು, ಅದು ಬಿಟ್ಟರೆ ಸಂಜೆ ಟೈಮು ಅಷ್ಟೇ. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನೀವು ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ. ಈ ವ್ಲಾಗ್ ಇವತ್ತು ಸ್ಟಾರ್ಟ್ ಮಾಡಿದ್ದು, ಇವತ್ತೇ ಎಂಡ್ ಮಾಡ್ತಿದ್ದೀನಿ. ಅಂದರೆ ಇಷ್ಟು ದಿನ ನಾನು ವ್ಲಾಗ್ಸ್ ಹಾಕ್ತಿದ್ದೆ ಅಲ್ವಾ, ಡೈಲಿ ವ್ಲಾಗ್ಸು, ಅದರಲ್ಲೆಲ್ಲ 2 ದಿನ ಕ್ಲಿಪ್ಪಿಂಗ್ಸ್ ಎಲ್ಲ ಅಟ್ಯಾಚ್ ಮಾಡಿರ್ತಿದ್ದೆ. ಬಟ್ ಈ ವ್ಲಾಗ್ ಒಂದೇ ದಿನದ್ದೇ ಆಗಿತ್ತು. ಇವತ್ತು ನಿಜವಾಗ್ಲೂ ಡೇ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಯಾಕಂದರೆ ಪಾಪು ಕೂಡ ತುಂಬ ಹೊತ್ತು ಎದ್ದಿದ್ಲು. ಅಂದರೆ ಸುಮಾರು ಅವರ್ಸ್ ಎದ್ದಿದ್ದು. ಅವಳು ಮಲಗಿದ್ದೆ ಒಂದು 2-3 ಅವರ್ಸ್ ಅವಾಗಲೇ ಹೇಳ್ದಂಗೆ. ಅವಳ ಕೆಲಸಗಳು, ಮನೆ ಕೆಲಸ, ಬೇರೆ ಬೇರೆ ಕೆಲಸದಲ್ಲೇ ಮುಳುಗೋಯ್ತು. ನಿಜವಾಗ್ಲೂ ಇವತ್ತು ಮನೆ ಕ್ಲೀನ್ ಮಾಡೋಕ್ಕೂ ಕೂಡ ಟೈಮ್ ಸಿಕ್ಕಿರಲಿಲ್ಲ. ಈಗ ಮನೆ ಕ್ಲೀನ್ ಮಾಡಿದ್ದೀವಿ, ಪಾಪು ಮಲಗಿದ್ಲು. ಇನ್ನು ಮತ್ತೆ ಎದ್ದೊಳ್ತಾಳೆ ಅವಳ ಪಕ್ಕ. ಮತ್ತೆ ಅವಳು ಮಲ್ಕೊಂಡಾಗ ನಾವು ಮಲ್ಕೊಳ್ಳೋದು ಅಷ್ಟೇ ಕೆಲಸ. ರಂಜಿತ್ ಕೂಡ ನಾವಿಬ್ಬರು ಮಲಗೋವರೆಗೂ ಅವರು ಮಲಗಲ್ಲ. ಅಂದರೆ ಪಾಪು ಮಲಗಿದ್ದಾದ್ಮೇಲೆ ನಾನು ಮಲ್ಕೊಳ್ಳೋದು, ಆಮೇಲೆ ಅವ್ರು ಮಲ್ಕೊಳ್ಳೋದು. ಈ ರೀತಿ ಅಂದರೆ ತುಂಬ ಟಯರ್ಡ್ ಆಗಿರ್ತಾರಲ್ಲ, ಆವಾಗ ಅವ್ರು ಮಲಗ್ತಾರೆ. ಬಟ್ ಎಲ್ಲೋ ರೇರು. ಇಲ್ಲಿವರೆಗೂ ಒಂದು 2 ಡೇಸ್ ಆ ರೀತಿ ಮಲಗಿರ್ಬೋದು ಅಷ್ಟೇ. ಅವ್ರ ಮಗಳು ಮಲಗೋವರೆಗೂ ಮಲಗಲ್ಲ. ಅವಳು ಮಲಗಿದ್ದಾಗಲೂ ಕೂಡ ಅವರು ಅಷ್ಟೇ ನೈಟ್ ಟೈಮು ಫ್ರೀಕ್ವೆಂಟಾಗಿ ಬಂದು ಚೆಕ್ ಮಾಡ್ತಿರ್ತಾರೆ. ಒಂದು 3 ಟೈಮ್ಸ್ ಈ ರೀತಿ ಎಲ್ಲ ಬಂದು ಚೆಕ್ ಮಾಡ್ತಿರ್ತಾರೆ. ಈಗ ಸ್ವಲ್ಪ ರೋಲ್ ಆಗ್ತಾಳಲ್ವ, ಸೈಡಿಗೆ ಎಲ್ಲಾದರೂ ಬಂದಿದ್ದಾಳೋ ಅಂತ, ಬೆಡ್ಶೀಟ್ ಏನಾದರೂ ಮೇಲೆ ಕೇಳ್ಕೊಂಡಳೋ, ಈ ರೀತಿ ಅವರು ಚೆಕ್ ಮಾಡ್ತಿರ್ತಾರೆ ಫ್ರೀಕ್ವೆಂಟಾಗಿ. ಯಾ ಗೈಸ್, ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ನಾನು ನಿಮಗೆ. ಈ ವ್ಲಾಗ್ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.